ಓಕೆ ಹಾಯ್ ಗಾಯ್ಸ್. ಕತ್ರಿನೇ ಮರ್ತ್ಬಿಟ್ಟಿದ್ದೀನಿ. ಕತ್ರಿ ತೊಗೊಂಬರ್ತೀನಿ. ಸಿಸರ್ ಕತ್ರಿ ಕಟ್ಟಾಗ್ತಾ ಇಲ್ಲ. ಅದೇ ಬಟ್ಟೆ ಇದೆಲ್ಲ ಬರಲಿ ತುಂಬ ಚೆನ್ನಾಗಿ ನೆನಪಾಗಿ ಮಾಡ್ತೀನಿ. ಸ್ವಲ್ಪ ನಾವೆಲ್ಲ ಹಾಕಿರೋ ಥರ ಅದೇ ತುಂಬ ಹೆಂಗಿರ್ತಾರೆ ಇಲ್ಲಿ ಹೋಗ್ತಾ ಇದೆ. ಇದು ಅಂಟಿಸ್ಲಿಕ್ಕೆ ಏನು ಕೊಟ್ಟಿಲ್ಲ. ಓ ಇದರಲ್ಲಿ ಶಾಲೆ ಕೂಡ ಕೊಟ್ಟಿಲ್ಲ ಇವರು. ವಾವ್ ಸಚ್ ಬ್ಯೂಟಿಫುಲ್ ಕ್ಯೂಟ್ ಆಗಿದೆಲ್ಲ ಸಕ್ಕತ್ತಾಗಿದೆ. ನಾನು ಕೊಟ್ಟಿರೋ ಬಾಸಿಯ ತುಂಬ ಇದು ಅನ್ಪಾಕ್ ಆಗಲೇಬೇಕು. ನನಗೆ ಗೊತ್ತಾಗ್ತಾ ಇದೆ. ನಾನು ಅವಾಗಲೇ ಅಂದ್ಕೊಂಡಿದ್ದಲ್ಲ ಅದೇ ಇದು ಇಲ್ಲಿ ಹೋಗುತ್ತೆ ಅಂದರೆ ವಯಸ್ಸೆಲ್ಲ ಮೇಲೆ ಬರಬೇಕಲ್ಲ. ಸೊ ವಯಸ್ಸೇನು ಬರಲ್ಲ ಅನ್ಸುತ್ತೆ. ವಯಸ್ಸೆಲ್ಲ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೌರ್ತಿ ಫ್ಯಾಮಿಲಿ ವ್ಲಾಗ್ಸ್. ನಿಮಗೆ ಈ ವ್ಲಾಗ್ ಇಷ್ಟ ಆಗ್ಬೋದು ಅಥವಾ ಆಗದೇನೂ ಇರ್ಬೋದು. ಬಟ್ ಈ ವಾಲ್ ಡೆಕೋರ್ ಎಲ್ಲ ಮಾಡೋದಕ್ಕೆ ಇಷ್ಟಪಡ್ತಾರಲ್ಲ, ಮನೆ ಡೆಕೋರೇಷನ್, ಅವರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನಾನು ಸ್ವಲ್ಪ ಪ್ರಾಡಕ್ಟ್ಸ್ನ ಮೀಶೋದಲ್ಲಿ ಹುಡುಕಿ ಅದನ್ನು ಚಾಟ್ ಜಿಪಿಟಿಗೆ ಹಾಕಿ ಇಮೇಜ್ ಜನ್ರೇಟ್ ಮಾಡಿ ಹೇಗೆ ಡೆಕೋರ್ ಮಾಡ್ಬೋದು. ನಮ್ಮ ಮನೇಲಿ ಸ್ವಲ್ಪ ವಾಲ್ಸ್ಗಳೆಲ್ಲ ಫುಲ್ ಖಾಲಿ 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 ಈ ಥರ ಇದೆ. ಸೊ ಅದನ್ನು ಫುಲ್ಫಿಲ್ ಮಾಡಬೇಕು ಮತ್ತು ಡೆಕೋರ್ ಮಾಡಬೇಕು ಅನ್ನೋ ಕಾರಣದಿಂದ ನಾನೊಂದಷ್ಟು ಪ್ರಾಡಕ್ಟ್ಗಳನ್ನ ಮೀಶೋಯಿಂದ ಆರ್ಡರ್ ಮಾಡ್ಕೊಂಡಿದ್ದೀನಿ. ಆ ಪ್ರಾಡಕ್ಟ್ಸ್ ಎಲ್ಲ ಹೇಗೆ ಬಂದಿದೆ ಅಂತ ನಿಮ್ಮ ಮುಂದೆನೇ ಅನ್ಪ್ಯಾಕ್ ಮಾಡ್ತಾಯಿದ್ದೀನಿ. ಸೊ ಅದೆಲ್ಲ ಅನ್ಪ್ಯಾಕ್ ಮಾಡಿ ಹೇಗೆ ಡೆಕೋರ್ ಮಾಡಿದ್ರೆ ಹೇಗೆ ಕಾಣುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ನಾನು ನಿಮಗೆ ಡೆಕೋರ್ ಮಾಡೋದಕ್ಕೂ ಮುಂಚೆನೇ ನಾನು ಚಾಟ್ ಜಿಪಿಟಿಲಿ ಒಂದಷ್ಟು ಇಮೇಜನ್ನ ಜನ್ರೇಟ್ ಮಾಡಿದ್ದೀನಿ. ಆ ಇಮೇಜ್ನ ನಾನು ನಿಮಗೆ ಹಾಕ್ತೀನಿ, ನೋಡ್ಬೋದು ನೀವು. ಆ್ಯಂಡ್ ಹಾಗೆ ನನ್ನದು ವ್ಲಾಗ್ಸ್ನ ತುಂಬ ಜನ ನೋಡ್ತಾ ಇದ್ದೀರಾ. ಅಟ್ಲೀಸ್ಟ್ ಒಂದು 100 ಮೆಂಬರ್ಸ್ ಆದರೂ ನೋಡ್ತಾ ಇದ್ದೀರಾ. ಓಕೆ, 100 ಮೆಂಬರ್ಸಲ್ಲಿ ಎಲ್ಲರೂ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದೆಲ್ಲ ಪ್ರಾಡಕ್ಟು ಮೀಶೋಯಿಂದನೇ ಆಗಿರುತ್ತೆ. ಹಾಗೆ ನಾನು ತುಂಬ ಕಮ್ಮಿ ಪ್ರೈಸ್ ಹುಡುಕಿ ಅದರಲ್ಲಿ ಬೆಸ್ಟ್ ಸೆಲೆಕ್ಟ್ ಮಾಡಿ ತುಂಬ ರಿವ್ಯೂ ಇರೋವಂಥ ಪ್ರಾಡಕ್ಟ್ಸ್ಗಳನ್ನೇ ತರಿಸಿರೋದು. ಸೊ ನೀವು ಕೂಡ ಬೈ ಮಾಡ್ಕೊಬೋದು. ಈಗ ಬನ್ನಿ ಅನ್ಪ್ಯಾಕ್ ಮಾಡುವ ಏನೇನು ಬಂದಿದೆ ಅಂತ. ಫಸ್ಟ್ ಈ ಕಡೆಯಿಂದ ಸ್ಟಾರ್ಟ್ ಮಾಡೋಣ. ಯಾಕಂದರೆ ಈ ಪ್ರಾಡಕ್ಟ್ಸ್ಗಳೇ ಫಸ್ಟ್ ಬಂದಿದ್ದು. ನಮ್ಮ ಮಮ್ಮಿ ನನಗೆ ಬೈತಾಯಿದ್ರು, ಯಾಕಷ್ಟೆಲ್ಲ ಆರ್ಡರ್ ಮಾಡ್ತೀಯಾ ನೀನು ಅಂತ. ನಮ್ಮನೆ ಹತ್ರ ಕೂಡ ಆನ್ಲೈನಲ್ಲಿ ಕಮ್ಮಿ ಇದೆ ಅಂತ ಆರ್ಡರ್ ಮಾಡಿ ಮಾಡಿ ತರಿಸ್ತೀಯಲ್ಲ ಅಂತಾರೆ. ಸೊ ಇದೆಲ್ಲ ಬೆಸ್ಟ್ ಪ್ರಾಡಕ್ಟ್ಸ್ ಆಗಿದೆಯಾ ಇಲ್ವಾ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಲೆಟ್ಸ್ ಗೋ ಸ್ಟಾರ್ಟ್. ಕತ್ರಿನೇ ಮರ್ತ್ಬಿಟ್ಟಿದ್ದೀನಿ. ಕತ್ರಿ ತೊಗೊಂಬರ್ತೀನಿ. ಸಿಸರ್ ಫಸ್ಟ್ ಇದನ್ನೇ ಮಾಡೋಣ. ಸ್ವಲ್ಪ ದೊಡ್ಡದಿದೆ. ನನಗೆ ಮಿಡಲ್ ವಾಲ್ದು ಮಿಡಲ್ ಏನು ಬರುತ್ತೆ ಈ ಪೀಸ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅನ್ಪ್ಯಾಕ್ ಮಾಡುವ. ನಾನು ಜನ್ರೇಟ್ ಮಾಡಿರೋ ಪಿಕ್ ನಾನು ಅಂದ್ಕೊಂಡಿದ್ದೆ ಇದು ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಅಂತ. ಇಟ್ಸ್ ಓಕೆ, ಚಿಕ್ಕದಾಗಿ ಬಂದಿದೆ, ಅದೇ ಚೆನ್ನಾಗಿ ಬಂದಿದೆ ಸಾಕು. ಅನ್ಪ್ಯಾಕ್ ಮಾಡಬೇಕು ಕತ್ರಿ ಕಟ್ಟಾಗ್ತಾ ಇಲ್ಲ. ಅದೇ ಬಟ್ಟೆ ಇದೆಲ್ಲ ಬರಲಿ ತುಂಬ ಚೆನ್ನಾಗಿ ಅನ್ಪ್ಯಾಕ್ ಮಾಡ್ತೀನಿ. ಸ್ವಲ್ಪ ನಾವೇ ಹಾಕಿರೋ ಥರ ಚೆನ್ನಾಗೆಲ್ಲ ಅನ್ಪ್ಯಾಕ್ ಮಾಡ್ಕೊಡುತ್ತೆ ನನಗೆ. ಇದನ್ನು ಮಾಡೋಕ್ಕಾಗಲ್ಲ, ಹ್ಯಾಂಡ್ ಯೂಸ್ ಮಾಡೋದು ಬೆಸ್ಟ್ ಅನಿಸುತ್ತೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ನಮ್ಮ ಮನೆ ಹತ್ರ ಕೂಡ. ಹೇಗಿದೆ ಅಂತ ಕಮೆಂಟ್ ಮಾಡಿ, ನಾನು ನೋಡಿಲ್ಲ ಒಂದು ನಿಮಿಷ. ಓಕೆ, ಹೀಗಿದೆ. ಹ್ಯಾಂಗ್ ಮಾಡೋದಕ್ಕೆ ಹ್ಯಾಂಗ್ ಇದು ಕೂಡ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ, ಬಟ್ ಇನ್ನೊಂದು ಸ್ವಲ್ಪ ದೊಡ್ಡದಾಗುತ್ತೆ ಅಂದ್ಕೊಂಡಿದ್ದೆ. ಇಟ್ಸ್ ಓಕೆ, ಇದು ಕೂಡ ಓಕೆನೇ, ಅಲ್ಲಿ ಪರವಾಗಿಲ್ಲ ಆಗುತ್ತೆ. ನೆಕ್ಸ್ಟ್ ಇದು ಇದೆಲ್ಲ ಇಷ್ಟು ಚಿಕ್ಕ ಚಿಕ್ಕದಾಗಿ ಬಂದುಬಿಟ್ಟಿದೆ. ನಾನು ತುಂಬ ದೊಡ್ಡದಾಗಿ ಬರುತ್ತೆ ಅಂದ್ಕೊಂಡಿದ್ದೆ. ಸೊ ಇದೆಲ್ಲ ಚಿಕ್ಕ ಚಿಕ್ಕದಾಗಿ ಬಂದಿದೆ. ಸ್ವಲ್ಪ ಇದು 4 ಪೀಸಸ್. ಅದೇ ತುಂಬ ಹೆಂಗಿರ್ತಾರೆ ಇಲ್ಲಿ ಹೋಗ್ತಾ ಇದೆ. ಇದನ್ನು ಅಂಟಿಸ್ಲಿಕ್ಕೆ ಏನು ಕೊಟ್ಟಿಲ್ಲ. ಎರಡು ಮಳೆ ಹೊಡಿಬೇಕಾಗುತ್ತೆ. ನೀವು ಒಂದು ಹೊಡಿಯೋ ಥರ ಕೊಟ್ಟಿದ್ದೆ ಆಗ್ತಿತ್ತು. ಎರಡೆರಡು ಹೊಡೆದು ಅಲ್ಲ ಹಾಕಿದ್ರೆ ನಮ್ಮ ಮಮ್ಮಿ ನಾನು ಮನೆ ಬಿಟ್ಟು ಓಡಿಸ್ತಾರೆ ಅಷ್ಟೇ. ಏನು ಮಾಡೋದು ಅಂತ ನೋಡ್ತೀನಿ. ಇದಕ್ಕೆ ಏನು ಆರ್ಡರ್ ಮಾಡಿದ್ದೆ ಅಂದರೆ ಇದು ಸಮಥಿಂಗ್ ಏನಾದರೂ ಇರೋ ಥರ ಇದೆ. ಅಂದರೆ ಇದೆಲ್ಲ ನಾನು ಇದು 4 ಪೀಸಸ್ ಬಂದಿದೆ.
ಚೆನ್ನಾಗಿ ಬಂದಿದೆ, ಬಂದಿರೋದ್ರಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ನಾನು ನೆಕ್ಸ್ಟ್ ಇದನ್ನು ಅನ್ಪ್ಯಾಕ್ ಮಾಡೋಣ. ಆರ್ಡರ್ ಮಾಡ್ತೀನಿ ಅಂದ್ಕೊಂಡು ಅಲ್ಲ, ಇದೇನೋ ಬೇರೆ ಅನಿಸುತ್ತೆ, ಬೇರೆ ಏನಿದೆ. ಓ ಏನಪ್ಪ ಡ್ಯಾಮೇಜ್ ನೋಡಿ, ಡ್ಯಾಮೇಜ್ ಆಗಿಬಿಟ್ಟಿದೆ. ಓ, ಇದರಲ್ಲಿ ಶಲ್ ಕೂಡ ಕೊಟ್ಟಿಲ್ಲ ಇವರು. ಛೇ ಛೇ ಛೇ, ನನಗೆ ಇಷ್ಟ ಆಯಿತು. ಬಟ್ ನಾನು ಶೆಲ್ ಹಾಕ್ಕೊಂಡು ಆಫ್ ಆನ್ ಕೊಟ್ಟಿದ್ದಾರೆ ನೋಡಿ. ಇದು ಲೈಟಿಂಗ್ಸ್ ಬರ್ತಿದ್ರಲ್ಲಿ, ಸೊ ಇದು ಆನ್ ಮಾಡ್ಕೊಬೋದು ಅಂತ. ಇಟ್ಸ್ ಓಕೆ. ನಾನೇ ತೊಗೊಂಡು ಹಾಕ್ಕೊಂಡ್ರು ಇದು ಡ್ಯಾಮೇಜ್ ಆಗಿಬಿಟ್ಟಿದೆ ಸ್ವಲ್ಪ ಮೇಲ್ಗಡೆ. ನೋಡೋಣ ಯೂಸ್ ಮಾಡ್ತೀರಾ ಇಲ್ವಾ ಅಂತ. ಇದೊಂದು ಇಷ್ಟ ಆಗುವಂಥದ್ದನ್ನು ಇಟ್ಕೊಳ್ಳಿ. ಇಷ್ಟ ಆಗಲಿಲ್ಲ ಅಂದರೆ ಹೆಂಗಿದ್ರು ಮೀಶೋ ಅವರು ರಿಟರ್ನ್ ಆಪ್ಷನ್ ಕೊಟ್ಟಿದ್ದಾರೆ, ಸೊ ರಿಟರ್ನ್ ಮಾಡ್ಬೋದು. ವಾವ್, ಸಚ್ ಬ್ಯೂಟಿಫುಲ್, ಕ್ಯೂಟ್ ಆಗಿದೆಲ್ಲ, ಸಕ್ಕತ್ತಾಗಿದೆ. ನಾನು ಕೊಟ್ಟಿರೋ ಕಾಸ್ಟಿಗೆ ತುಂಬ ಕಮ್ಮಿ ಪ್ರೈಸ್ ಅಂದರೆ ತುಂಬ ಕಮ್ಮಿ ಪ್ರೈಸು. 150 ಒಳಗಿದೆ. ಇದು ಚೆನ್ನಾಗಿ ಬಂದಿದೆ, ಸಚ್ ಕ್ಯೂಟ್ ಬ್ಯೂಟಿಫುಲ್. ಇದನ್ನು ನಾನು 2 ಮಾಡಿದ್ದೆ, ಆ ಕಡೆ ಒಂದು ಹ್ಯಾಂಗು ಈ ಕಡೆ ಒಂದು ಹ್ಯಾಂಗು ಅಂತ. ಬಟ್ ಒಂದು ಕ್ಯಾನ್ಸಲ್ ಆಗಬೇಕಿತ್ತು. ಇವಾಗ ಇನ್ನೊಂದು ಆರ್ಡರ್ ಮಾಡಿದ್ದೀನಿ, ಅದು ಬರೋದಕ್ಕೆ ಇದು ಒಂದು 3 to 4 days ಆಗುತ್ತೆ. ಬಟ್ ಇದೆಷ್ಟು ಸಕ್ಕತ್ತಾಗಿದೆ ನೋಡಿ, ನನಗೆ ತುಂಬ ಇಷ್ಟ ಆಯಿತು. ಇದು ಅನ್ಪ್ಯಾಕ್ ಆಗಲೇಬೇಕು, ನನಗೆ ಗೊತ್ತಾಗ್ತಾ ಇದೆ. ನಾನು ಅವಾಗಲೇ ಅಂದ್ಕೊಂಡಿದ್ದಲ್ಲ ಅದೇ. ಓಕೆ, ಫಸ್ಟ್ ಒನ್ ತೆಗಿತಿದ್ದಂಗೆ ಇದು ಆಚೆ ಬರ್ತಾಯಿದೆ, ಯಾವ ದಿನ ಬರ್ತಾಯಿದೆ ಅಂತ ಗೊತ್ತಿಲ್ಲ. ಇದನ್ನು ಮತ್ತೆ ಚುಚ್ಬೋದಾ? ಅಫ್ಕೋರ್ಸ್ ಚುಚ್ಬೋದು. ಚಿಕ್ಕದಾಗಿ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನೋಡಿ, ಇದು ಸ್ವಲ್ಪ ಹ್ಯಾಂಗ್ ಮಾಡಿ ಇಲ್ಲಿಗೆ ಗಮ್ ಏನಾದರೂ ಪೇಸ್ಟ್ ಮಾಡಿದ್ರೆ ಚೆನ್ನಾಗಿ ಕುತ್ಕೊಳ್ಳುತ್ತೆ ಅನಿಸುತ್ತೆ. ಅದಕ್ಕೆ ಇದನ್ನು ಸಚ್ ಕ್ಯೂಟ್ ಮ್ಯಾಚ್ ಆಗುತ್ತೆ. ಇದು ಚಿಕ್ಕದಾಗಿದೆ, ಇದು ಚಿಕ್ಕದಾಗಿದೆ, ಸೊ ಕ್ಯೂಟಾಗಿ ಮ್ಯಾಚ್ ಆಗುತ್ತೆ. ಆ ಥರನೇ 4 ಪೀಸಸ್ ತರ್ತಿದ್ದೀನಿ. ವೈಟ್ ಒಂದು, ಬ್ಲೂ ಒಂದು, ರೆಡ್ ಒಂದು, ಯೆಲ್ಲೋ ಒಂದು ಕೊಟ್ಟಿದ್ದಾರೆ. ಚೆನ್ನಾಗಿ ಕೊಟ್ಟಿದ್ದಾರೆ, ಕ್ಯೂಟ್ ಕ್ಯೂಟಾಗಿ, ಅದಕ್ಕೆ ಮ್ಯಾಚ್ ಆಗುತ್ತೆ ನಮಗೆ ಕೊಟ್ಟಿದ್ದಾರಲ್ಲ. ಸೊ ಇದು ದೊಡ್ಡ ಒಂದು, ಅದು ಚಿಕ್ಕ ಬಂದಿದ್ರೆ ಚೆನ್ನಾಗಿರ್ತಿರಲಿಲ್ಲ. ಅದು ದೊಡ್ಡ ಒಂದು, ಇದು ತುಂಬ ಚಿಕ್ಕ ಆಗಿಬಿಟ್ಟಿದೆ, ಚೆನ್ನಾಗಿರ್ತಾರೆ. ಎಲ್ಲದಕ್ಕೂ ಮ್ಯಾಚ್ ಆಗ್ತಾ ಇರೋದು. ಸೊ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾನು ಆರ್ಡರ್ ಮಾಡಿರೋ ಪ್ರಾಡಕ್ಟ್ಸ್ಗಳ ಮೇಲೆ. ಇದು ಏನು ಗೊತ್ತಾ, ಮಲ್ಟಿ ಕಲರ್ ಪೆಬಲ್ಸ್ ಸ್ಟೋನ್ ಅಂತ. ಇದನ್ನು ನಾನು ನಮ್ಮದು ಸೋಫಾದು ಟೇಬಲ್ ಕೊಟ್ಟಿರ್ತಾರಲ್ಲ ಅದು ಒಳಗೆ ಹಾಕೋಕ್ಕಂತ ತರಿಸಿರೋದು. ಸೊ ಇದು ಕಲರಲ್ಲಿದೆ, ನೀವು ನೋಡ್ಬೋದು. ಕಾಣಿಸಲ್ಲ ಅಲ್ಲಿ. ಇದು ಇವಾಗಲೇ ಅನ್ಪ್ಯಾಕ್ ಮಾಡಿದ್ರೆ ನಾನು ಪಕ್ಕವೆಲ್ಲ ಕೆಳಗೆ ಎಲ್ಲೆಲ್ಲಾದರೂ ಹಾಕ್ಬಿಡ್ತೀನಿ. ಸೊ ಇದನ್ನು ನಾನು ಆಮೇಲೆ ಅನ್ಪ್ಯಾಕ್ ಮಾಡ್ಕೊತೀನಿ. ನಿಮಗೆ ಇದ್ರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಸೋಫಾದು ಟೇಬಲ್ ಇದ್ದು ಅದಕ್ಕೆ ಗ್ಲಾಸ್ ಕೊಟ್ಟಿರ್ತಾರಲ್ಲ ಮೇಲೆ ಟೇಬಲ್ ಮೇಲೆ, ಅದ್ರ ಒಳಗೆ ಹಾಕ್ಬೋದು ಅಂತ ಇದ್ದರೆ ನೀವು ಈ ಥರ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡ್ಕೋಬೋದು. ಇದು ಕೂಡ ಅಷ್ಟೇ, ಸೋಫಾದು ಟೇಬಲ್ ಒಳಗೆ ಹಾಕಿ ಅಲ್ಲಿ ಲೈಟಿಂಗ್ ಬರುತ್ತೆ ಅನ್ನೋ ಕಾರಣಕ್ಕೆ ಆರ್ಡರ್ ಮಾಡಿದ್ದು. ಸೊ ಇದು ಸ್ವಲ್ಪ ಡ್ಯಾಮೇಜ್ ಆಗಿದೆ, ಬಟ್ ಇಟ್ಸ್ ಓಕೆ. 2 ಶೆಲ್ ತೊಗೊಂಬಂದು ಹಾಕಿ ನೋಡ್ತೀನಿ, ಇದು ವರ್ಕ್ ಆದರೆ ಪಕ್ಕ ಇಟ್ಕೊತೀನಿ. ಯಾಕೆ ಅಂದರೆ ಇವಾಗ ಬಂದಿರೋ ಪ್ರಾಡಕ್ಟ್ಸ್ನ ನನಗೆ ವಾಪಸ್ ಕಳ್ಸೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಇವಾಗ ನಮ್ಮ ಮನೇಲಿ ಫಂಕ್ಷನ್ ನಡೀತಾ ಇದೆ, ನಮ್ಮೂರಲ್ಲಿ ಜಾತ್ರೆ ಇದೆ. ಸೊ ಅದಕ್ಕೋಸ್ಕರನೇ ಇದೆಲ್ಲ ಖಾಲಿ ಅನಿಸಿದ್ದು. ಆ್ಯಂಡ್ ಈ ಬ್ಯಾಗ್ ಒಳಗೆ ಕೂಡ ಪೆಬಲ್ಸೇ ಇರೋದು, ಬಟ್ ವೈಟ್ ಕಲರಲ್ಲಿದೆ. ಅಲ್ಲೇ ಅದಕ್ಕೆ ಈ ಪ್ರಾಡಕ್ಟ್ಸ್ ನೋಡಿದ್ನಲ್ಲ, ಇದು ಅದು ಎಲ್ಲ ಆಚೆಯಿಂದ ನೋಡ್ಕೊಂಡಿತ್ತು, ಬಟ್ ಇದನ್ನು ನೋಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಕಲಿತಾ ಇದ್ದೀನಿ. ಸ್ವಲ್ಪ ಓಪನ್ ಮಾಡಿದ್ದೀನಿ, ಯಾಕಂದ್ರೆ ನನಗೆ ಓಪನ್ ಮಾಡೋಕ್ಕಾಗ್ತಾ ಇರೋದು. ವಾವ್, ಸೆಕ್ಯೂರಿಟಿ ಒಂದು ನೋಡಿದ ತಕ್ಷಣ ನನಗೆ ತುಂಬ ಇಷ್ಟ ಆಯಿತು, ಸಕ್ಕತ್ತಾಗಿದೆ. ಅಲ್ಲಿ ಹಾಕಿದ್ರೆ ಇನ್ನೂ ಸೂಪರಾಗಿ ಕಾಣುತ್ತೆ. ನಿಮ್ಗೆ ಅಲ್ಲಿ ಹಾಕಿ ಆಮೇಲೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಹೇಗಿದೆ ಅಂತ ನೀವು ಅವಾಗ ಕೂಡ ಹೇಳ್ಬೋದು. ಕಮೆಂಟ್ ಮಾಡಿ ಪ್ಲೀಸ್, ಹೇಗಿದೆ ಇದೆಲ್ಲ ಪ್ರಾಡಕ್ಟ್ಸ್ ಅಂತ. ನನಗೆ ಇದೊಂದು ಇಷ್ಟ ಆಯಿತು, ತುಂಬ ಇದೊಂದು ಇಷ್ಟ ಆಯಿತು.
ಆ್ಯಂಡ್ ಈ ಕಡೆ ಫಸ್ಟ್ ಬಂದಿದ್ದು ಆಲ್ಮೋಸ್ಟ್ ಮುಗಿಸ್ತಾ ಅನಿಸುತ್ತೆ. ಇದು ಆ್ಯಕ್ಚುಲಿ ಇದು ಏನಕ್ಕೆ ಅಂದರೆ ಇಲ್ಲಿ ನಮ್ಮದು ಟಿ ವಿ ಕೆಳಗೆ ಟೇಬಲ್ ಇರುತ್ತೆ, ಟಿ ವಿದು ಟೇಬಲ್ ಇರುತ್ತಲ್ಲ ಕೆಳಗೆ, ಏನೋ ಹೇಳ್ತಾರಲ್ಲ ಅದು ಡಿಶ್ ಸಮಥಿಂಗ್ ಏನೋ ಇಡೋದಕ್ಕೆ, ಸೆಟಪ್ ಬಾಕ್ಸ್ ಇಡೋದಕ್ಕೆ. ಸೊ ಅದು ಇಡೋದಕ್ಕೆ ಟೇಬಲ್ ಇರಲಿಲ್ಲ, ಒಂದು ಹಳೇದು ಒಂದು ನಮ್ಮ ಮಾಮ ಕಾರ್ಪೆಂಟರು ಅವರು ಒಂದು ಟೇಬಲ್ ಮಾಡ್ಕೊಂಡಿದ್ರು, ಅದನ್ನು ತೊಗೊಂಬಂದು ಇಟ್ಕೊಂಡಿದ್ವಿ. ಸೊ ಅದು ನಂಗೆ ಆಕ್ವರ್ಡಾಗಿ ಕಾಣಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಮುಚ್ಚಿ ಈ ಥರ ಬುಕ್ ಮಾಡಿದ್ದೀನಿ. ಮೊಳೆ ಕೂಡ ಕೊಟ್ಟಿದ್ದಾರೆ ಗೈಸ್, ಅವರೇ ಮೊಳೆ ಕೂಡ ಕೊಟ್ಟಿದ್ದಾರೆ. ಸೊ ಈ ಥರ ಒಂದು ಟೇಬಲ್ ಚೆನ್ನಾಗಿದೆ ಅಂತ ನನಗೆ ಅನಿಸ್ತು. ನಿಮಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದನ್ನು ಕೂಡ ಫೋಟೋ ಹಾಕ್ತೀನಿ. ಇದು ಹೀಗೆ ಹೋಗುತ್ತೆ ಅಂದರೆ ವಯರ್ಸ್ ಎಲ್ಲ ಮೇಲೆ ಬರಬೇಕಲ್ಲ. ಸೊ ವಯರ್ಸ್ ಏನು ಬರೋಲ್ಲ ಅನಿಸುತ್ತೆ, ವಯರ್ಸ್ ಎಲ್ಲ ಒಳಗೆ ಹೋಗುತ್ತೆ, ಒಳಗೆ ಇದು ಬರುತ್ತೆ. ಇದಕ್ಕೆ ಕವರ್ಡ್ ಆಗಿ ಹೀಗೆ ಬರುತ್ತೆ ಅನಿಸುತ್ತೆ. ಆ್ಯಂಡ್ ಇದು ಗೋಡೆ ಹಾಕೋದಕ್ಕೆ ಆ ಕಡೆ ಚೆನ್ನಾಗಿದೆ. ಇಟ್ಸ್ ಗುಡ್, ನನಗೆ ಇಷ್ಟ ಆಯಿತು. ಇದನ್ನು ನಾನು ಕಮ್ಮಿ ಪ್ರೈಸಲ್ಲೇ ಹುಡುಕಿರೋದು. ನೀವು ತೆಗೆದ ತಕ್ಷಣ ಗೊತ್ತಾಗುತ್ತೆ ನನಗೆ ಎಷ್ಟು ಪ್ರೈಸಲ್ಲಿ ತೊಗೊಂಡಿದ್ದೆ ಅಂತ. ಬಟ್ ನಾನು ತೊಗೊಂಡಿರೋ ಎಲ್ಲ ಪ್ರಾಡಕ್ಟು ನನಗೆ ತುಂಬ ಇಷ್ಟ ಆಗಿದೆ, ನನಗೆ ಬೆಸ್ಟ್ ಅಂತ ಅನಿಸ್ತಾ ಇದೆ. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಾನು ಇದು ಅನ್ಪ್ಯಾಕಿಂಗ್ ಎಲ್ಲ ಮುಗೀತು. ನೆಕ್ಸ್ಟ್ ಇವಾಗ ಹಬ್ಬ ಇರೋದ್ರಿಂದ ಮನೆ ಕೂಡ ಕ್ಲೀನ್ ಮಾಡಬೇಕು, ತುಂಬ ಕೆಲಸ ಇದೆ. ಸೊ ಅದ್ರ ಜೊತೆ ಇದನ್ನು ಮುಗಿಸ್ಕೊಂಡ್ಬಿಡುವ, ಏನಂತೀರಾ? ನಾನು ಮೀಶೋಯಿಂದ ತರಿಸಿದ ಐಟಮ್ಸ್ನೆಲ್ಲ ಜೋಡಿಸಿ ಆಗಿದೆ. ನಾನು ನಿಮಗೆ ತೋರಿಸ್ತೀನಿ ಈಗ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಹೇಗೆ ಕಾಣಿಸ್ತಿದೆ? ಫುಲ್ ಬಾಗಿಲಿಂದ ಮುಂದೆ ಬಂದ ತಕ್ಷಣ ಈ ಥರ ಫುಲ್ ಖಾಲಿ ಇತ್ತು ಈ ಸ್ಪೇಸು. ಇವಾಗ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಕಡೆ ಸೈಡ್ ಇರೋ ಥರ ಹ್ಯಾಂಗಿಂಗ್ ಈ ಕಡೆ ಒಂದು ಬರಬೇಕು, ಅದು ಬಂದರೆ ಫುಲ್ ಆಗಿದೆ. ಇನ್ನೊಂದು ನಂಗೆ ಇದಕ್ಕಿಂತ ಸಖತ್ ಇಷ್ಟ ಆಗಿದ್ದು ಇನ್ನೊಂದಿದೆ. ಟಂಟಡಾನ್, ಇದರಲ್ಲಿ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣೋ ಥರ ಇದೆ. ನಾನು ನಿಮಗೆ ತೋರಿಸ್ತೀನಿ. ಅದು ಲೈಟಿಂಗ್ಸ್ ಆನ್, ಹೇಗೆ ಕಾಣಿಸ್ತಿದೆ? ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ಲ? ನನಗೂ ತುಂಬ 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 ಇಷ್ಟ ಆಯಿತು. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಇದು ಹಾಗೆ ಇದು ಇನ್ನೊಂದು ಟಿ ವಿ ಯೂನಿಟ್ಟು, ಅದು ನಾನು ಒಬ್ಳಿಗೆ ಜೋಡ್ಸೋಕ್ಕಾಗಲ್ಲ, ಇದು ಎಲ್ಲ ನಾನು ಒಬ್ಬಳೇ ಜೋಡಿಸಿದ್ದು. ಬಟ್ ಟಿ ವಿ ಯೂನಿಟ್ ಜೋಡ್ಸೋಕ್ಕಾಗಲ್ಲ, ಅದಕ್ಕೋಸ್ಕರ ಹೀಗಿದೆ. ಇದು ನಮ್ಮ ಮನೆಯದು ಎಂಟ್ರೆನ್ಸ್ ಬಾಗಿಲು, ಹಾಲ್ ಬಾಗಿಲು. ಬಂದ ತಕ್ಷಣ ಈ ಥರ ಚೆನ್ನಾಗಿ ಕಾಣುತ್ತಲ್ಲ? ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್ ಪ್ಲೀಸ್. ಮತ್ತು ನಿಮಗೆ ಈ ಎಲ್ಲ ಪ್ರಾಡಕ್ಟು ಲಿಂಕ್ ಬೇಕು ಅಂದರೆ ಪಕ್ಕಾ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿಂದ ತೊಗೊಂಡು ನಿಮಗೆ ಬೇಕಾಗಿರೋ ಪ್ರಾಡಕ್ಟ್ನ ನೀವು ಬೈ ಮಾಡ್ಕೋಬೋದು. ಇದು ಬಂತು ಸೆಂಟರ್ ಪಾರ್ಟು. ಸೊ ಇದಕ್ಕೆ ಮೊಳೆ ಹೊಡಿಬೇಕಂತ ಡಿಸೈಡ್ ಆಗಿದ್ದೆ. ಸೊ ಅಲ್ಲಿ ಮೊಳೆ ಹೊಡೆದು ಹ್ಯಾಂಗ್ ಮಾಡಿದ್ದೀನಿ. ಬಟ್ ಇದಕ್ಕೆ ಈ ಸೈಡಲ್ಲಿ ಇದಾವಲ್ಲ, ಇದಕ್ಕೆಲ್ಲ ಮೊಳೆ ಎರಡೆರಡು ಹೊಡಿಬೇಕಾಗಿತ್ತು. ಈ ಕಡೆ ಒಂದು ಹೋಲ್ ಕೊಟ್ಟಿದ್ರು, ಈ ಕಡೆ ಒಂದು ಹೋಲ್ ಕೊಟ್ಟಿದ್ರು, ಸಣ್ಣ ಸಣ್ಣ ಮೊಳೆ ಹೊಡಿಬೇಕಿತ್ತು. ಬಟ್ ಅದೊಂದು ಹೊಡಿಬೇಕಾದ್ರೆ ತುಂಬ ಬೇಜಾರಾಗ್ತಾಯಿತ್ತು. ಮೊಳೆ ಹೊಡೆದ್ಬಿಡ್ತೀನಿ, ತೂತ ಆಗಿಬಿಡುತ್ತೆ, ಏನು ಮಾಡೋದು ಅಂತ ನೀವು ನೋಡ್ಬೋದು. ಮಿಸ್ಪ್ಲೇಸ್ ಮಾಡಿಕೊಂಡು ಇಲ್ಲಿ ಮೊಳೆ ಹೊಡಿಯೋಕ್ಕೆ ಹೋಗಿ ಅಲ್ಲೊಂದು ಸ್ವಲ್ಪ ಗೋಡೆ ಕಿತ್ತಾಕ್ಬಿಟ್ಟಿದ್ದೀನಿ, ಬೇಜಾರಾಯಿತು. ಸೊ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಡಬಲ್ ಟೇಪ್ ತೊಗೊಂಬಂದು ಫಸ್ಟ್ ಅಂಟಿಸಿದ್ದೆ. ಏನಾಯಿತು ಅಂದರೆ ಪದೇ ಕೆಳಗಡೆ ಬಿದ್ದೋಗ್ತಿತ್ತು. ಸೊ ಜಾತ್ರೆಯಲ್ಲಿ ಕೂಡ ಇದು ಇರಲಿಲ್ಲ ಮನೆಯಲ್ಲಿ ಬಂದಾಗ. ನಾನು ಅದಾದಮೇಲೆ ಸ್ವಲ್ಪ ಥಿಂಕ್ ಮಾಡಿ ಫೆವಿಕ್ವಿಕ್ ತೊಗೊಂಬಂದು ಇದೆಯಲ್ಲ ಇದನ್ನು ಇದಕ್ಕೆ ಅಂಟಿಸಿದೆ. ಅದಾದಮೇಲೆ ಫೆವಿಕ್ವಿಕ್ನೇ ಮತ್ತೆ ಇಲ್ಲಿ ಹಾಕಿ ಡಬಲ್ ಟೇಪ್ ಮೇಲೆ ಹಾಕಿ ಇದನ್ನು ಅಂಟಿಸಿದೆ. ಸೊ ಇದು ಕ್ವಿಕ್ ಐಡಿಯಾ, ವರ್ಕ್ ಆಯಿತು. ಇದನ್ನು ಕೂಡ ಡಬಲ್ ಟೇಪ್ ಹಾಕಿ ಅಂಟಿಸ್ಬಿಟ್ಟು ಇಟ್ಟಿದ್ದೀನಿ. ಸೊ ನಿಮಗೆ ಯಾರಿಗಾದರೂ ಮೊಳೆ ಹೊಡಿಯೋಕ್ಕೆ ಇಷ್ಟ ಇಲ್ಲ ಅಂದವರಿಗೆ ಈ ಐಡಿಯಾ ವರ್ಕ್ ಆಗುತ್ತೆ. ಹಾಕಿ ಇಟ್ಟು ಒಂದು ವಾರ ಆಗಿದೆ, ಏನೂ ಬಿದ್ದಿಲ್ಲ ಕೆಳಗೆ. ಅದಕ್ಕೆ ಬರೀ ಡಬಲ್ ಟೇಪ್ ಹಾಕಿ ಇಟ್ಟರೆ ಬಿದ್ದೋಗ್ಬಿಡುತ್ತೆ, ಎಲ್ಲ ಕೆಳಗೆ ಬೀಳ್ತಾ ಇರುತ್ತೆ ಪದೇ. ಸೊ ಈ ಐಡಿಯಾ ವರ್ಕ್ ಆಗುತ್ತೆ. ಯಾರಿಗೆ ಮೊಳೆ ಹೊಡಿಯೋಕ್ಕೆ ಇಷ್ಟ ಇಲ್ಲ ಅವರು ಹಾಕ್ಬೋದು. ಆ ಕಡೆದು ಒಂದು ಮೊಳೆ, ಈ ಕಡೆದು ಮೊದಲೇ ಇತ್ತು, ಇಲ್ಲಿ ನಮ್ಮ ತಾತನ ಫೋಟೋ ಹಾಕೋಕ್ಕಂತ ಮೊಳೆ ಹೊಡೆದಿದ್ವಿ. ಸೊ ಇದು ಏನು ಅನಿಸ್ಲಿಲ್ಲ. ಅದಾದಮೇಲೆ ಇದೊಂದು ಮೊಳೆ ಅದೊಂದು ಮೊಳೆ ನಾನು ಹೊಡೆದೆ. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಬಟ್ ಅದಕ್ಕಿಂತ ಜಾಸ್ತಿ ಮೊಳೆ ಹೊಡಿತಾ ಇದ್ದರೆ ಬೇಜಾರಾಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಐಡಿಯಾ ವರ್ಕ್ ಆಗುತ್ತೆ, ಕ್ವಿಕ್ಕಾಗಿ ವರ್ಕ್ ಆಗುತ್ತೆ. ಸೊ ನೀವು ಯಾರಾದರೂ ಮಾಡೋ ಹಾಗಿದ್ರೆ ಮಾಡ್ಕೋಬೋದು. ಹಾಗೆ ನಿಮಗೆ ಬೇರೆ ಪ್ರಾಡಕ್ಟ್ಸ್ ಲಿಂಕ್ ಬೇಕಂದರೆ ನಾನು ಇನ್ನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೀವು ನನ್ನದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡ್ಕೋಬೋದು. ನೇಮ್ ಬಂದು ಗೌತಿ 2006 ಅಂತ. ನೀವು ಅಲ್ಲಿ ಬಂದು ಫಾಲೋ ಮಾಡಿಕೊಂಡು ಕಮೆಂಟ್ ಮಾಡಿದ್ರೆ ಲಿಂಕ್ ಅಂತ, ನಿಮಗೆ ಅಲ್ಲಿ ಕೂಡ ಲಿಂಕ್ ಪ್ರೊವೈಡ್ ಮಾಡ್ತೀನಿ ನಾನು. ಸೊ
ನಿಮಗೂ ಕೂಡ ಈ ಎಲ್ಲ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಲ್ಲಿವರೆಗೂ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.